ಕೆಳಗಿಳಿಸಿ, ಅದು ಕೆಳಗಿಳಿಸ್ರಿ ಬೇಗ. ಸರ್ ಈ ಕಡೆ, ಸರ್ ಈ ಕಡೆ, ಸರ್ ಈ ಸೈಡ್. ಸರ್ ಎಲ್ಲ ಒಟ್ಟಿಗೆ ತೊಗೊಳ್ಳಿ ಸರ್. ಒಂದು ಸೆಕೆಂಡ್, ರೈಟಿಂದ ತೊಗೊಳ್ಳಿ. ಹಾಂ ಹಾಂ ಸರ್, ಓಕೆ ಸರ್, ಹಾಕಿ ಸರ್. ಹಾಗೆ ಸ್ವಲ್ಪ ಅಗಲಾಗಿ ಕೃಷ್ಣ ಕಾಣ್ತಾ ಇಲ್ಲ, ಅಗಲ ಸರ್, ಸ್ವಲ್ಪ ಅಗಲಕ್ಕೆ. ಕೃಷ್ಣಪ್ಪ ಒಳಗಡೆ ಬನ್ನಿ. ಮತ್ತೆ ಇನ್ನು ಮೇಲೆ ಎತ್ತಿ ಸರ್, ಇನ್ನು ನೀನೆಲ್ಲ ಈ ಮಧ್ಯಕ್ಕೆ ನಿಂತ್ಕೊಂಡ್ಬಿಟ್ಟು ಸರ್, ಸೈಡಿಗೆ ನಿಂತ್ಕೊಳ್ಳಿ ಸರ್. ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ ಸರ್. ಕಾಣದೆ ದಿನ ಜಿಲ್ಲಾಡಳಿತ ಮಂಡ್ಯ ಇದರ ವತಿಯಿಂದ ನಾನು ಎಸ್ ಪಿ ಅವರು, ಸಿ ಅವರು ಮತ್ತು ಎಲ್ಲ ಮುಖಂಡರು ಕೂಡ ಸೇರಿ ಈ ದೇಶ ಕಂಡಂಥ ಅಪ್ರತಿಮ ನಾಯಕ, ಧೀಮಂತ ಶಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡುವ ಮೂಲಕ ಅಂಥ ಮಹಾನ್ ಶಕ್ತಿಯ ವ್ಯಕ್ತಿಯ ಒಂದು ಆದರ್ಶಗಳನ್ನು, ರಾಷ್ಟ್ರದ ಹಿತದ ಚಿಂತನೆಗಳನ್ನು ನಮ್ಮ ಎಲ್ಲ ಯುವ ಪೀಳಿಗೆಗಳು ಅಳವಡಿಸಿಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ನಾನಾಗಲೇ ಹೇಳಿದಂಗೆ ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿಗಳು ಹೌದು, ಮತ್ತು ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ ಧ್ವನಿ ಎತ್ತುವ ಮೂಲಕ ಶಾಶ್ವತ ನೆಲೆಗಟ್ಟನ್ನು ದೊರಕಿಸ್ಕೊಡ್ಬೇಕನ್ನುವಂಥ ಅವಿರತವಾದಂಥ ಹೋರಾಟವನ್ನು ಮಾಡಿದಂಥವರು. ಸುಮಾರು 45 ವರ್ಷಗಳಿಗೂ ಮಿಗಿಲಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಸಚಿವರಾಗಿ ರಾಜಕಾರಣದಲ್ಲಿದ್ದರೂ ಕೂಡ ಸಾಮಾಜಿಕ ಕಳಕಳಿನ ಇಟ್ಕೊಂಡು ಶೋಷಿತ ವರ್ಗಕ್ಕೆ ಬೆನ್ನೆಲುಬಾಗಿ ಅವರ ರಾಷ್ಟ್ರದ ಹಿತದ ಚಿಂತನೆಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡಾಗ ಮಾತ್ರ ಅವರಿಗೆ ಒಂದು ಈ ರೀತಿಯ ಒಂದು ಗೌರವವನ್ನು ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವರ ಆದರ್ಶಗಳನ್ನು ರೂಪಿಸ್ಕೊಳ್ಬೇಕಂತ ನಾನು ವಿನಂತಿಯನ್ನು ಓಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ಸ್ಮರಣಾರ್ಥವಾಗಿ ಎಲ್ಲರೂ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚಿನ ಕಾಲ ಶಾಸಕರು ಮತ್ತು ಸಂಸದರಾಗಿ ದೀರ್ಘಾವಧಿಯಲ್ಲಿ ಕೆಲಸ ಮಾಡಿದಂಥ ಅದ್ಭುತ ವ್ಯಕ್ತಿ. ಅಷ್ಟೇ ಅಲ್ಲದೆ ಧೀಮಂತ ನಾಯಕರಾಗಿ ಮಾತ್ರ ಇಲ್ಲದೆ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ, ಅದರಲ್ಲೂ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಒಂದು ಸಂವಿಧಾನದ ಆಶಯಗಳೇನಿದೆ ಅದು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟಗಾರರಾಗಿ ತೊಡಗಿಸ್ಕೊಂಡಂಥವರು. 1971ರ ಯುದ್ಧದಲ್ಲೂ ಕೂಡ ಸಕ್ರಿಯವಾಗಿ ಅವರ ಪಾತ್ರವನ್ನು ನಾವು ನೆನಪಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಹಸಿರು ಕ್ರಾಂತಿ, ಏನು ನಮ್ಮ ಇಡೀ ದೇಶದಲ್ಲೇ ನಮ್ಮ ಒಂದು ಆರ್ಥಿಕ ಭದ್ರತೆಯ ಜೊತೆಗೆ ಒಂದು ಆಹಾರ ಭದ್ರತೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಸಿರು ಕ್ರಾಂತಿ ಆದಾಗ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಂಥ ಅದ್ಭುತ ರಾಜಕಾರಣಿ ಮಾತ್ರ ಅಲ್ಲದೆ ರಾಜಕೀಯ ಮುತ್ಸದ್ದಿ ಜೊತೆಗೆ ಒಂದು ಮೇಧಾವಿ ಚಿಂತಕರು ಕೂಡ ಆಗಿದ್ದು, ಮುಖ್ಯವಾಗಿ ಅವರ ಅಂತಃಕರಣದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ತಲುಪಬೇಕು ಮತ್ತು ನಮ್ಮ ಒಂದು ಸಂವಿಧಾನದ ಆಶಯಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಒಂದು ಅದ್ಭುತ ಛಾಪನ್ನು ಮೂಡಿಸಿರುವಂಥವ್ರು. ಅವರ ಆಶಯಗಳಂತೆ ಎಲ್ಲರೂ ನಡೆಯೋಣ ಅಂತ ನಮಸ್ಕಾರ.